Hello, welcome back to my YouTube channel PSRCS tutorial. So today we are going to continue the second session of the chapter number 4 Q regarding with second PUC computer science Python NCERT and new syllabus. Let us see a quick revision about the session 1. What are all the things we covered and what are the things we have observed or learnt. So let us discuss one by one. First thing we discussed about introduction to Q. Q andre ಏನು ಅದರ ಬಗ್ಗೆ ಡೆಫಿನೇಷನ್ ಅನ್ನು ಕಲಿತಿದ್ವಿ. ಮತ್ತೆ why Q is called FIFO ಫಸ್ಟ್ ಇನ್ ಫಸ್ಟ್ ಔಟ್ ಮೆಥಡ್ ಅನ್ನು ನಾವು ಯಾಕೆ ಅದನ್ನು ಕರಿತಾ ಇದ್ದೀವಿ ಅನ್ನೋ ರೀಸನ್ ಅನ್ನು ಕಲಿತಿದ್ವಿ. ಸೊ Q ಫಾಲೋಸ್ ವಿಚ್ ಮೆಥಡ್ ಆರ್ ವಿಚ್ ಪ್ರಾಪರ್ಟಿ ಅಂತ ಕೇಳಿದ್ರೆ FIFO ಆಗಿರುತ್ತೆ. ಆ್ಯಂಡ್ ರೆಪ್ರೆಸೆಂಟೇಷನ್ ಆಫ್ Q ಬಗ್ಗೆ ಕಲಿತಿದ್ವಿ. ಬಿಕಾಸ್ ವಿ ಹ್ಯಾವ್ ಟೂ ಎಂಡ್ಸ್ ಇನ್ ದ Q. ಒನ್ ಎಂಡ್ ಈಸ್ ಕಾಲ್ಡ್ ಫ್ರಂಟ್ ಎಂಡ್ and another one is called rear end. Hence we discussed about representation of Q and we discussed later about the real life applications of Q and discussed about applications of Q in computer science and operations on Q. ಯಾವೆಲ್ಲ ಆಪರೇಷನ್ಸ್ ಗಳಿದಾವೆ ಅದ್ರ ಬಗ್ಗೆ ಡಿಸ್ಕಸ್ ಮಾಡಿದ್ವಿ. ದಟ್ ಈಸ್ NQ, DQ, ಈಸ್ ಎಂಟಿ, ಪೀಕ್, ಈಸ್ ಫುಲ್ ಆಪರೇಷನ್ಸ್ ಬಗ್ಗೆ ಡಿಸ್ಕಸ್ ಮಾಡಿದ್ವಿ. ನೆಕ್ಸ್ಟ್ ವಿ ಡಿಸ್ಕಸ್ಡ್ ಅಬೌಟ್ ವಾಟ್ ಆರ್ ದ ಕಂಡೀಷನ್ಸ್ ಆಫ್ ಓವರ್ಫ್ಲೋ ಆ್ಯಂಡ್ ಅಂಡರ್ಫ್ಲೋ. ಓವರ್ಫ್ಲೋ ಆಗಬೇಕು ಅಂದರೆ ಯಾವ ಕಂಡೀಷನ್ ಏನಂತ ಇರುತ್ತೆ, ಮತ್ತು ಅಂಡರ್ಫ್ಲೋ ಆಗಬೇಕು ಅಂದರೆ Q ಯಾವ ರೀತಿ ಇದ್ದರೆ ನಾವು ಅಂಡರ್ಫ್ಲೋ ಅಂತ ಕರಿತೀವಿ, ಅದ್ರ ಬಗ್ಗೆ ಡಿಸ್ಕಸ್ ಮಾಡಿದ್ವಿ. ನೆಕ್ಸ್ಟ್ ವಿ ಡಿಸ್ಕಸ್ಡ್ ಅಬೌಟ್ ರೆಪ್ರೆಸೆಂಟೇಷನ್ ಆಫ್ ಆಪರೇಷನ್ಸ್ ಆನ್ Q. ಆಪರೇಷನ್ಸ್ಗಳ ರೆಪ್ರೆಸೆಂಟೇಷನ್ನ ಒನ್ ಬೈ ಒನ್ ನಾವೇನು ಮಾಡ್ತಾ ಹೋಗಿದ್ವಿ, ಡಿಸ್ಕಸ್ ಮಾಡಿದ್ವಿ. ಇದಿಷ್ಟು ಪ್ರೀವಿಯಸ್ ಸೆಷನ್ ನಂಬರ್ 1ನಲ್ಲಿ ನಾವು ಡಿಸ್ಕಸ್ ಮಾಡಿದ್ವಿ. ಚಾಪ್ಟರ್ ನಂಬರ್ 4 ಆಗಿರುತ್ತೆ. ಸೊ ಈ ಒಂದು ದಿನ ನಾವು ಕಂಟಿನ್ಯೂಯೇಷನ್ ಆಫ್ ದ ಚಾಪ್ಟರ್ನ ನಾವು ಡಿಸ್ಕಸ್ ಮಾಡ್ತಾ ಹೋಗ್ತಾ ಇದ್ದೀವಿ. In today's session we are going to start a discussion about the algorithms related to the Python implementation on Q. ಫಸ್ಟ್ ಅಲ್ಗಾರಿದಮ್ ಬಂದು ಅಲ್ಗಾರಿದಮ್ ಟು ಕ್ರಿಯೇಟ್ MTQ. ನಾವು ಏನೇ ಒಂದು ಕ್ರಿಯೇಷನನ್ನು ಮಾಡ್ತಾ ಇದ್ವಿ, ಅಲ್ಗಾರಿದಮ್ ಬರಿತಾ ಇದ್ವಿ, ಕ್ಯೂಗೆ ಇನ್ಸರ್ಷನ್ ಡಿಲೀಷನ್ ಮಾಡ್ತಾ ಇದ್ವಿ ಅಂದರೆ ಬೇಸಿಕ್ ಥಿಂಗ್ ವಿ ಹ್ಯಾವ್ ಟು ಕ್ರಿಯೇಟ್ ಎ ನ್ಯೂ MT ಲಿಸ್ಟ್ Q. ಒಂದು MT ಲಿಸ್ಟ್ Qವನ್ನು ನಾವು ಕ್ರಿಯೇಟ್ ಮಾಡಿರಬೇಕಾಗುತ್ತೆ. ಅದನ್ನು ಕ್ರಿಯೇಟ್ ಮಾಡಲಿಕ್ಕೆ ನಾವು ಯಾವ ರೀತಿ ಸಿಂಟ್ಯಾಕ್ಸ್ ಅಥವಾ ಅಲ್ಗಾರಿದಮನ್ನು ಅಬ್ಸರ್ವ್ ಮಾಡ್ತಾ ಇದ್ವಿ ಅಂದರೆ myQ is equals to ಲಿಸ್ಟ್ ಫಂಕ್ಷನ್. ಲಿಸ್ಟನ್ನು ಬಳಸ್ಕೊಂಡು ನಾವು ಒಂದು MTQವನ್ನು ಏನು ಮಾಡಿದ್ದೀವಿ, ಕ್ರಿಯೇಟ್ ಮಾಡಿದ್ದೀವಿ. ದಿಸ್ ಈಸ್ ಅಬೌಟ್ ದ ಫಸ್ಟ್ ಒನ್. ಸೆಕೆಂಡ್ ಒನ್, ಅಲ್ಗಾರಿದಮ್ ಟು ಇನ್ಸರ್ಟ್ ಆನ್ ಎಲಿಮೆಂಟ್ ಫ್ರಮ್ ದ Q. ನಾವು ಅಲ್ಗಾರಿದಮನ್ನು ಇನ್ಸರ್ಷನ್ ಮಾಡಬೇಕು ಅಂದರೆ ಯಾವ ಆಪ್ರೇಷನ್ನ ಬಳಸಬೇಕು, NQವನ್ನು ಬಳಸಬೇಕು. NQ ಆಪ್ರೇಷನ್ ಪರ್ಫಾರ್ಮ್ ಮಾಡಲಿಕ್ಕೆ ಅಲ್ಗಾರಿದಮ್ ಯಾವುದನ್ನು ಬಳಸ್ತಾ ಇದ್ದೀವಿ ಅಂದರೆ DEF NQ ಫಂಕ್ಷನ್. ಇನ್ಸೈಡ್ ದ ಫಂಕ್ಷನ್ ವಿ ಪಾಸ್ ಇಟ್ ಟು ಆರ್ಗ್ಯುಮೆಂಟ್. ಒನ್ ಈಸ್ myQ and another one is the element. By using the append operation we have to kept in the mind if we need to add the information or we need to perform any modification in the program, we use the which function called append function in the NQ operation related to the Q ಆಗಿರುತ್ತೆ. ಸೊ ನಾವು NQ ಅಂತ ಬಂದು Q ಅಲ್ಲಿ ಇನ್ಫಾರ್ಮೇಷನ್ ಆ್ಯಡ್ ಮಾಡಬೇಕು ಅಂದರೆ NQ ಆಪ್ರೇಷನ್ನ ಬಳಸ್ತೀವಿ. ಈ NQ ಆಪ್ರೇಷನಲ್ಲಿ ಯಾವ ಫಂಕ್ಷನನ್ನು ಬಳಸ್ತಾ ಇದ್ವಿ ಅಂದರೆ ಅಪೆಂಡ್ ಫಂಕ್ಷನನ್ನು ಬಳಸ್ತಾ ಇದ್ವಿ. ಇದು ಅಲ್ಗಾರಿದಮ್ ಆಗಿರುತ್ತೆ ಯಾವುದಕ್ಕೆ, NQ ಆಪರೇಷನ್ ಆಫ್ Qಗೆ. ಇನ್ನು ನೆಕ್ಸ್ಟ್ ಒನ್ ಬಂದು ನೋಟ್ ಅಂತ ಹೇಳ್ತಾ ಇದ್ದೀವಿ. ಏನು ನೋಟು, ಅಪೆಂಡ್ ಫಂಕ್ಷನ್ ಆಲ್ವೇಸ್ ಆ್ಯಡ್ಸ್ ಅನ್ ಎಲಿಮೆಂಟ್ ಅಟ್ ದ ಎಂಡ್ ಆಫ್ ದ Q. ನೀವು ಲಾಸ್ಟ್ ಇಯರಲ್ಲಿ ನೋಡಿದರೆ ಈ ಫಂಕ್ಷನ್ಗಳ ಬಗ್ಗೆ ಇನ್ಫಾರ್ಮೇಷನ್ ಇತ್ತು ಚಾಪ್ಟರಲ್ಲಿ. ಸೊ ಅಪೆಂಡ್ ಫಂಕ್ಷನ್ ಏನು ಮಾಡುತ್ತೆ, ನೀವು ಏನೇ ಇನ್ಫಾರ್ಮೇಷನ್ ಆ್ಯಡ್ ಮಾಡಿದ್ರು ಆ ಇನ್ಫಾರ್ಮೇಷನ್ ಏನಾಗ್ತಾ ಹೋಗುತ್ತೆ, ಅಟ್ ದ ಎಂಡ್ ಆಫ್ ದ ಇನ್ಫಾರ್ಮೇಷನ್ ಪ್ರೀವಿಯಸ್ ಡೇಟಾ ಏನಿರುತ್ತೆ ಅದು ಹಾಗೇ ಇರುತ್ತೆ. ಅಟ್ ದ ಎಂಡಲ್ಲಿ ಇನ್ಫಾರ್ಮೇಷನ್ ಏನಾಗ್ತಾ ಹೋಗುತ್ತೆ, ಆ್ಯಡ್ ಆಗ್ತಾ ಹೋಗುತ್ತೆ. ಸೊ ದಟ್ಸ್ ವೈ ವಿ ಯೂಸ್ಡ್ ಅಪೆಂಡ್ ಫಂಕ್ಷನ್ ಇಂದ ಅಲ್ಗಾರಿದಮ್ ಆಫ್ ದ NQ ಆಗಿರುತ್ತೆ. ಒಂದು ಅಲ್ಗಾರಿದಮ್ ಟು ಚೆಕ್ ಈಸ್ ಎಂಟಿ ಫಂಕ್ಷನ್. ಈಸ್ ಎಂಟಿ ಫಂಕ್ಷನ್ನ ಚೆಕ್ ಮಾಡಲಿಕ್ಕೆ ಅಲ್ಗಾರಿದಮ್ ಯಾವ ರೀತಿ ಬರ್ಕೋತೀವಿ ಅನ್ನೋದಾದರೆ DEF ಈಸ್ ಎಂಟಿ ಫಂಕ್ಷನ್ myQ ಅನ್ನೋದು ಇಲ್ಲಿ ನೇಮ್ ಆಫ್ ದ ಒಂದು Qನ ನೇಮನ್ನು ತೊಗೊಳ್ತಾ ಇದ್ದೀವಿ. ಆ ಈಸ್ ಎಂಟಿ ಅಂತ ಅಂದರೆ ನಾವು ತೊಗೊಂಡಿರುವಂತಹ Q ಎಂಟಿ ಇದೆಯಾ ಇಲ್ವಾ ಅಂತ ಚೆಕ್ ಮಾಡಲಿಕ್ಕೆ ನಾವಿಲ್ಲಿ ಲೆನ್ ಫಂಕ್ಷನ್ನ ಬಳಸ್ತಾ ಇದ್ದೀವಿ. ಲೆನ್ ಫಂಕ್ಷನ್ ಒಳಗಡೆ myQ ಅಂತ ಏನು ಬರ್ಕೊಂಡಿದ್ದೀವಿ, ಆ myQ ಅಲ್ಲಿ ನಂಬರ್ ಆಫ್ ದ ಎಲಿಮೆಂಟ್ಸ್ ಎಷ್ಟಿದೆ ಅಂತ ಚೆಕ್ ಮಾಡಿ, ಅಂದರೆ ಕೌಂಟ್ ಮಾಡಿ ನಾವು ಈಸ್ ಈಕ್ವಲ್ಸ್ ಟು 0 ಅಂತ ಇದೆ. ಆ 0ಗೆ ಈಕ್ವಲ್ಸ್ ಆಗಿದ್ದರೆ ಈಸ್ ಎಂಟಿ ಅನ್ನೋ ಫಂಕ್ಷನ್ ಏನಾಗಿದೆ, ಟ್ರೂ ಅಂತ, ಅಂದರೆ myQ ಅಲ್ಲಿ ಯಾವುದೇ ರೀತಿ ಎಲಿಮೆಂಟ್ಸ್ ಇಲ್ಲ ಅಂತ. ಇನ್ ಕೇಸ್ ನಾಟ್ ಈಕ್ವಲ್ಸ್ ಟು 0 ಆಗಿದೆ ಅಂತ ಅಂದರೆ ಅದೇ ನಾಟ್ ಈಸ್ ಈಕ್ವಲ್ಸ್ ಟು 0 ಆಗಿದೆ ಅಂತಂದರೆ ಫಾಲ್ಸ್ ರಿಟರ್ನ್ ಆಗುತ್ತೆ. ಈಸ್ ಈಕ್ವಲ್ ಟು 0 ಆಗಿದೆ ಅಂತಂದರೆ Q ಅನ್ನೋದು ಎಂಟಿ ಆಗಿದೆ ಅಂತ ಅರ್ಥ. ಸೊ ಈ ರೀತಿ ಒಂದು Qನ ಎಂಟಿ ಆಗಿದೆಯಾ ಇಲ್ವಾ ಅಂತ ಚೆಕ್ ಮಾಡಲಿಕ್ಕೆ ನಾವು ತಗೊಳ್ತಿರುವಂಥ ಅಲ್ಗಾರಿದಮ್ ಆಗಿರುತ್ತೆ. ಒಂದು ಡಿಲೀಟ್ ಆ್ಯನ್ ಎಲಿಮೆಂಟ್. ಟು ಡಿಲೀಟ್ ಆ್ಯನ್ ಎಲಿಮೆಂಟ್ಗೆ ನಾವು ಇಲ್ಲಿ ಅಲ್ಗಾರಿದಮ್ ಏನು ಬರ್ಕೊಂಡಿದ್ದೀವಿ, DEF DQ myQ
if not is empty function myQ, return myQ dot pop function of 0 else print of q is empty ಅಂತ ಬರ್ಕೊಂಡಿದ್ದೀವಿ. ಹೌದಾ? ಸೊ ಇಲ್ಲಿ ನಾವೇನು ಮಾಡ್ತಾ ಇದ್ವಿ, myQ ಅನ್ನೋ ಕ್ಯೂ ಅಲ್ಲಿ ಎಲಿಮೆಂಟ್ಸನ್ನು ರಿಮೂವ್ ಮಾಡ್ತಾ ಇದ್ವಿ. ಡಿ ಕ್ಯೂ ಎಲಿಮೆಂಟ್ ಅಂದರೆ ಡಿ ಕ್ಯೂ ಇಸ್ ನಥಿಂಗ್ ಬಟ್ ವಿ ಆರ್ ರಿಮೂವಿಂಗ್ ದ ಎಲಿಮೆಂಟ್ಸ್ ಫ್ರಮ್ ದ ಕ್ಯೂ. ಎಲಿಮೆಂಟ್ಸನ್ನು ನಾವೇನು ಮಾಡ್ತಾ ಹೋಗ್ತಾ ಇದ್ವಿ, ರಿಮೂವ್ ಮಾಡ್ತಾ ಇದ್ವಿ ಬೈ ಯೂಸಿಂಗ್ ದ ಫಂಕ್ಷನ್ ಕಾಲ್ಡ್ ಪಾಪ್ ಫಂಕ್ಷನ್. ಅಲ್ಲಿ ಈಸ್ ಎಂಟಿ ಅನ್ನೋದನ್ನ ಯಾಕೆ ಬಳಸಿದ್ದೀವಿ ಅಂತ ಅಂದರೆ, ಈಸ್ ಎಂಟಿ ಫಂಕ್ಷನ್ ಅಲ್ಲಿ ಎಲಿಮೆಂಟ್ಸ್ ಆಲ್ರೆಡಿ ಯಾವುದು ಇಲ್ಲ ಅನ್ನೋದಾದರೆ ನಾವು ರಿಮೂವ್ ಮಾಡೋಕ್ಕೇನು ಇರೋದಿಲ್ಲ. ಸೊ ಆ ಕಂಡೀಷನ್ನ ಮೊದಲು ಚೆಕ್ ಮಾಡಿಕೊಂಡು ಎಲಿಮೆಂಟ್ಸ್ ಇದೆ ಅಂದಾಗ ಮಾತ್ರ ನಾವು ಡಿಲೀಟ್ ಆಪ್ರೇಷನ್ನ ಪರ್ಫಾರ್ಮ್ ಮಾಡ್ತೀವಿ. ಯಾಕಂದರೆ ನಾವು ಎಲಿಮೆಂಟ್ಸ್ ಇದ್ದಾಗ ಮಾತ್ರ ಎಲಿಮೆಂಟ್ಸನ್ನು ರಿಮೂವ್ ಮಾಡ್ಲಿಕ್ಕೆ ಸಾಧ್ಯ. ಹಾಗಾಗಿ ರಿಟರ್ನ್ myQ ಡಾಟ್ ಪಾಪ್ ಫಂಕ್ಷನನ್ನೇ ಯಾಕೆ ತೊಗೊಳ್ತಾ ಇದ್ವಿ ಅಂದರೆ, ಇಟ್ ವಿಲ್ ರಿಮೂವ್ಸ್ ದ ಲಾಸ್ಟ್ ಎಲಿಮೆಂಟ್. ಲಾಸ್ಟ್ ಎಲಿಮೆಂಟ್ನ ಏನು ಮಾಡ್ತಾ ಹೋಗುತ್ತೆ, ರಿಮೂವ್ ಮಾಡ್ತಾ ಹೋಗುತ್ತೆ ಲಿಸ್ಟಲ್ಲಿರುವಂಥದ್ದು. ಇಂಡೆಕ್ಸ್ 0 ವಿಲ್ ಡಿಲೀಟ್ ದ ಎಲಿಮೆಂಟ್ ಫ್ರಮ್ ದ ಬಿಗಿನಿಂಗ್ ಆಫ್ ದ ಲಿಸ್ಟ್, ಹೆನ್ಸ್ ದ ಫ್ರಂಟ್ ಆಫ್ ದ ಕ್ಯೂ ವಿಲ್ ಬಿ ಯೂಸ್ಡ್. ಅಂದರೆ ಲಾಸ್ಟ್ ಅಂದರೆ ಯಾವುದು ಫಸ್ಟಿಂದ ಎಂಟರ್ ಆಗಿರುತ್ತೋ ಅದು ಮೂವ್ ಆಗಿ ಏನಾಗಿರುತ್ತೆ, ಫಸ್ಟಿಗೆ ಹೋಗಿರುತ್ತಲ್ವಾ. ಸೊ ಆ ರೀತಿಯಾಗಿ ಇಂಡೆಕ್ಸ್ 0 ಇರುವಂಥ ವ್ಯಾಲ್ಯೂಸ್ ಏನಾಗ್ತಾ ಹೋಗುತ್ತೆ, ರಿಮೂವ್ ಆಗ್ತಾ ಹೋಗುತ್ತೆ. ಬಿಕಾಸ್ ಕ್ಯೂ ಅಲ್ಲಿ ನಾವು ಇನ್ಸರ್ಷನ್ ಒಂದು ಕಡೆಯಿಂದ ಆಗ್ತಾ ಇದ್ರೆ ಡಿಲೀಷನ್ ಮತ್ತೊಂದು ಕಡೆಯಿಂದ ಆಗ್ತಾ ಇರುತ್ತೆ. ಪಾಪ್ ಫಂಕ್ಷನ್ ವಿತ್ ದ ಇಂಡೆಕ್ಸ್ 0 ವಿಲ್ ಡಿಲೀಟ್ ದ ಎಲಿಮೆಂಟ್ ಫ್ರಮ್ ದ ಬಿಗಿನಿಂಗ್ ಆಫ್ ದ ಲಿಸ್ಟ್, ಹೆನ್ಸ್ ದ ಫ್ರಂಟ್ ಆಫ್ ದ ಕ್ಯೂ ವಿಲ್ ಬಿ ಯೂಸ್ಡ್. ಪಾಪ್ ಫಂಕ್ಷನ್ನ ಬಳಸ್ತಾ ಇದ್ವಿ. ನೀವು ಇಲ್ಲಿ ಮೇಜರ್ ಆಗಿ ನೆನ್ಪಿಟ್ಕೋಬೇಕಾಗಿರುವ ಇಂಪಾರ್ಟೆಂಟ್ ಪಾಯಿಂಟ್ ಏನು ಅಂದರೆ, ಎನ್ ಕ್ಯೂ ಆಪರೇಷನಲ್ಲಿ ನಾವು ಅಪೆಂಡ್ ಫಂಕ್ಷನನ್ನು ಬಳಸ್ತಾ ಇದ್ವಿ. ಅದೇ ರೀತಿ ಡಿ ಕ್ಯೂ ಆಪರೇಷನಲ್ಲಿ ಪಾಪ್ ಫಂಕ್ಷನ್ನ ಬಳಸ್ತಾ ಇದ್ವಿ. ಇನ್ ಕೇಸ್ ಈಸ್ ಎಂಟಿ ಕಂಡೀಷನ್ ಟ್ರೂ ಆಗ್ತಾ ಇದೆ ಅಂದರೆ ಇದು ಏನು ಪ್ರಿಂಟ್ ಮಾಡುತ್ತೆ, ಅಲ್ಗಾರಿದಮ್ ಅಂತ ಹೇಳಿ ಪ್ರಿಂಟ್ ಆಗುತ್ತೆ. ಇನ್ ಕೇಸ್ ಕ್ಯೂ ಎಂಟಿ ಇಲ್ಲ, ಈಸ್ ಎಂಟಿ ಫಂಕ್ಷನ್ ಫಾಲ್ಸ್ ರಿಟರ್ನ್ ಆದಾಗ ಮಾತ್ರ ನಾವು ಡಿ ಕ್ಯೂ ಆಪರೇಷನ್ನ ಪರ್ಫಾರ್ಮ್ ಮಾಡಲಿಕ್ಕೆ ಸಾಧ್ಯ. ಅಲ್ಗಾರಿದಮ್ ಬಂದು ಅಲ್ಗಾರಿದಮ್ ಟು ಡಿಸ್ಪ್ಲೇ ದ ಸೈಜ್ ಆಫ್ ದ ಕ್ಯೂ. ಕ್ಯೂವಿನ ಸೈಜನ್ನು ಡಿಸ್ಪ್ಲೇ ಮಾಡಬೇಕು, ಎಷ್ಟು ಎಲಿಮೆಂಟ್ಸ್ ಇದೆ, ನಂಬರ್ ಆಫ್ ಎಲಿಮೆಂಟ್ಸನ್ನ ರಿಟರ್ನ್ ಮಾಡಬೇಕು ಅಂದರೆ ನಾವು ಸೈಜ್ ಆಪ್ರೇಷನ್ನ ಪರ್ಫಾರ್ಮ್ ಮಾಡ್ತೀವಿ. ಸೈಜನ್ನು ಫೈಂಡ್ ಔಟ್ ಮಾಡಲಿಕ್ಕೆ ಯಾವ ಫಂಕ್ಷನ್ನ ಬಳಸ್ತಾ ಇದ್ದೀವಿ ಅಂದರೆ ಲೆನ್ ಫಂಕ್ಷನನ್ನು ಬಳಸ್ತಾ ಇದ್ದೀವಿ. ಲೆನ್ ಫಂಕ್ಷನ್ ಏನು ಮಾಡುತ್ತೆ, ಲೆನ್ ಫಂಕ್ಷನ್ ಆಫ್ ಮೈ ಕ್ಯೂ ಅಂತ ಏನು ತೊಗೊಂಡಿದ್ದೀವಿ, ಲೆನ್ ಫಂಕ್ಷನ್ನು ಅಂದರೆ ಮೈ ಕ್ಯೂ ಅನ್ನೋ ಕ್ಯೂವಿಗೆ ನೇಮು ಮೈ ಕ್ಯೂ ಅಂತ ಕೊಟ್ಟಿದ್ದೀವಿ. ಮೈ ಕ್ಯೂ ಅಲ್ಲಿ ಎಷ್ಟು ಎಲಿಮೆಂಟ್ಸ್ ಇದೆ ಅಂತೇಳಿ ಕೌಂಟ್ ಮಾಡಿ ಬರೆಯೋದಕ್ಕೆ ನಾವು ಸೈಜ್ ಆಫ್ ದ ಅಲ್ಗಾರಿದಮನ್ನು ತೊಗೊಂಡಿದ್ದೀವಿ. ದಟ್ ಈಸ್ ಡಿ ಎಫ್ ಸೈಜ್ ಆಫ್ ಮೈ ಕ್ಯೂ ಕೋಲನ್ ರಿಟರ್ನ್ ಮೈ ಲೆನ್ of myQ. So this is a simple algorithm related to size function operation. Next sixth one ಬಂದು peak function. peak function ಏನು ಮಾಡುತ್ತೆ, ಟಾಪ್ ಮೋಸ್ಟ್ ಎಲಿಮೆಂಟ್ ಆಫ್ ದ ಕ್ಯೂ ಅನ್ನು ರಿಟರ್ನ್ ಮಾಡುತ್ತೆ ಅಷ್ಟೇ. ಇಲ್ಲಿ ಯಾವುದೇ ರೀತಿ ಡಿಲಿಷನ್ ಆಗಲಿ ಇನ್ಸರ್ಷನ್ ಆಗಲಿ ನಾವು ಮಾಡ್ತಾ ಇಲ್ಲ. ಸೈಜ್ ಆಪರೇಷನಲ್ಲೂ ಕೂಡ ನಾವು ಇನ್ಸರ್ಷನ್ ಆಗಲಿ ಡಿಲಿಷನ್ ಆಗಲಿ ಮಾಡ್ತಾ ಇಲ್ಲ. ಪೀಕಲ್ಲೂ ಕೂಡ ನಾವು ಇನ್ಸರ್ಷನ್ ಡಿಲಿಷನ್ ಮಾಡಲ್ಲ. ಬಟ್ ನಾವೇನು ಮಾಡ್ತೀವಿ, ಟಾಪ್ ಮೋಸ್ಟ್ ಎಲಿಮೆಂಟ್ ಆಫ್ ದ ಕ್ಯೂ ಅನ್ನು ರಿಟರ್ನ್ ಮಾಡ್ತೀವಿ. ಆ ರೀತಿ ರಿಟರ್ನ್ ಮಾಡಲಿಕ್ಕೆ ಅಲ್ಗಾರಿದಮ್ ಡಿ ಎಫ್ ಪೀಕ್ ಆಫ್ ಮೈ ಕ್ಯೂ, ಯಾವ ಕ್ಯೂ ಇಂದು ನಾವು ಪೀಕನ್ನು ರಿಟರ್ನ್ ಮಾಡಬೇಕು, ಮೈ ಕ್ಯೂವಿಂದು ರಿಟರ್ನ್ ಮಾಡಬೇಕು. ಫಸ್ಟು ಈಸ್ ಎಂಟಿ ಫಂಕ್ಷನ್ನ ಚೆಕ್ ಮಾಡ್ತೀವಿ. ಅದು ಟ್ರೂ ಆಯಿತು ಅಂದರೆ ಕ್ಯೂ ಈಸ್ ಎಂಟಿ ಅಂತ ಚೆಕ್ ಮಾಡ್ತೀವಿ. ಇಲ್ಲ ಅಂದರೆ ರಿಟರ್ನ್ ನನ್ ಅಂತ ಆಗುತ್ತೆ. ಇಲ್ಲ ಅಂತ ಅಂದರೆ ಆ ಕಂಡೀಷನ್ ಫಾಲ್ಸ್ ಆಯಿತು ಅಂದರೆ ಯಾವ ಎಲಿಮೆಂಟ್ ಇರುತ್ತೆ, ಟಾಪ್ ಮೋಸ್ಟ್ ಎಲಿಮೆಂಟ್ ಅರೇ ಆಫ್ 0 ಇಂಡೆಕ್ಸಲ್ಲಿ ಯಾವ ಎಲಿಮೆಂಟ್ ಇರುತ್ತೋ ಆ ಇಂಡೆಕ್ಸ್ ವ್ಯಾಲ್ಯೂನ ನಾವೇನು ಮಾಡ್ತಾ ಇದ್ದೀವಿ, ರಿಟರ್ನ್ ಮಾಡ್ತಾ ಇದ್ದೀವಿ. ಸೊ ದಿಸ್ ಇಸ್ ಸಿಂಪಲ್ ಅಲ್ಗಾರಿದಮ್ ರಿಲೇಟೆಡ್ ಟು ದ ಪೀಕ್ ಫಂಕ್ಷನ್ ಆಗಿರುತ್ತೆ. ಒಂದು ಇಂಟ್ರೊಡಕ್ಷನ್ ಟು ಡಿ ಕ್ಯೂ. ಡಿ ಕ್ಯೂ ಅನ್ನೋದು ಒಂದು ಡಬಲ್ ಎಂಡೆಡ್ ಕ್ಯೂ ಆಗಿರುತ್ತೆ. ದಿಸ್ ಇಸ್ ದ ಸಬ್ ಪಾರ್ಟ್ ಆಫ್ ದ ಚಾಪ್ಟರ್ ಆಗಿರುತ್ತೆ. ಕ್ಯೂವಿನ ನೆಕ್ಸ್ಟ್ ಟೈಪ್ ಆಫ್ ಕ್ಯೂ ಅಂತ ನೋಡೋದಾದರೆ ಡಬಲ್ ಎಂಡೆಡ್ ಕ್ಯೂ ಆಗಿರುತ್ತೆ. ಕ್ಯೂಗೆ ಹೇಗೆ 2 ಎಂಡ್ಸ್ ಇರುತ್ತೋ ಇದಕ್ಕೂ ಕೂಡ 2 ಎಂಡ್ಸ್ ಇರುತ್ತೆ. ಬಟ್ ವಾಟ್ ಈಸ್ ದ ಡಿಫ್ರೆನ್ಸ್ ಬಿಟ್ವೀನ್ ಕ್ಯೂ ಆ್ಯಂಡ್ ದ ಡಿ ಕ್ಯೂ ಅಂತ ಅಂದರೆ, ಕ್ಯೂ ಅಲ್ಲಿ ನಾವು ಏನು ಮಾಡ್ತೀವಿ, ಒಂದು ಕಡೆಯಿಂದ ಇನ್ಸರ್ಷನ್ ಮಾಡ್ತೀವಿ, ಮತ್ತೊಂದು ಕಡೆಯಿಂದ ಡಿಲೀಷನ್ ಮಾಡ್ತೀವಿ. ಬಟ್ ಇನ್ ದ ಡಬಲ್ ಎಂಡೆಡ್ ಕ್ಯೂ ಏನಾಗುತ್ತೆ, ಎರಡೂ ಎಂಡಲ್ಲೂ ಕೂಡ ಬೋತ್ ದ ಆಪರೇಷನ್ಸ್ ಇನ್ಸರ್ಷನ್ ಮತ್ತು ಡಿಲೀಷನ್ ಎರಡೂ ಎಂಡಲ್ಲೂ ಕೂಡ ಆಗ್ತಾ ಹೋಗುತ್ತೆ. ಆ ರೀತಿ ಇನ್ಸರ್ಷನ್ ಮತ್ತು ಡಿಲೀಷನ್ ಎರಡೂ ಎಂಡಲ್ಲಿ ಆಗ್ತಾ ಹೋದರೆ ದಟ್ ಟೈಪ್ ಆಫ್ ಕ್ಯೂ ಈಸ್ ಕಾಲ್ಡ್ ಆಸ್ DQ. DQ is a kind of queue which allows insertion and deletion at the both the ends is called DQ ಆಗಿರುತ್ತೆ. Hence it is also known as double ended queue. Example, ಒಂದು A ಅನ್ನೋ ಕ್ಯೂ ನೇಮ್ ತೊಗೊಂಡಿದ್ವಿ, ಅದರಲ್ಲಿ 40, 50, 60, 70 ಅನ್ನೋ ಎಲಿಮೆಂಟ್ಸ್ನ ತೊಗೊಂಡಿದ್ವಿ. ಇನ್ಸರ್ಷನ್ ನಾವು ಯಾವ ಕಡೆಯಿಂದನಾದರೂ ಮಾಡ್ಬೋದು, ಡಿಲೀಷನ್ನು ಕೂಡ ನಾವು ಯಾವ ಕಡೆಯಿಂದನಾದರೂ ಮಾಡ್ಬೋದು. ಈ ರೀತಿ ಇದ್ದರೆ ಅದನ್ನು ನಾವು DQ ಅಂತ ಹೇಳಿ ಕರಿತಾ ಇದ್ದೀವಿ. ಅಪ್ಲಿಕೇಶನ್ಸ್ ಆನ್ ಡಿ ಕ್ಯೂ ಆಗಿರುತ್ತೆ. ಯಾವೆಲ್ಲ ಅಪ್ಲಿಕೇಶನ್ಸ್ ಎಲ್ಲೆಲ್ಲಿ ನಾವು ಬಳಸ್ತೀವಿ ಅನ್ನೋದಾದರೆ, ವಿ ಆರ್ ಯೂಸಿಂಗ್ ಡಿ ಕ್ಯೂ ಆಪ್ರೇಷನ್ಸ್ ಇನ್ URL ನಥಿಂಗ್ ಯೂನಿಫಾರ್ಮ್ ರಿಸರ್ಚ್ ಲೊಕೇಟರ್. ಅದರಲ್ಲಿ ನಾವು ಬಳಸ್ತೀವಿ. ಬ್ರೌಸ್ ಮಾಡುವಾಗ ಇನ್ಫಾರ್ಮೇಷನ್ ಯಾವ ಬೇಕಾದರೂ ನಾವು ಫಸ್ಟ್ ತೊಗೋಬೋದು, ಯಾವ್ದು ಬೇಕಾದರೂ ನಾವು ಯಾವ ಕಡೆಯಿಂದನಾದರೂ ಇನ್ಸರ್ಷನ್ ಮಾಡ್ಬೋದು, ಯಾವ ಕಡೆಯಿಂದನಾದರೂ ಡಿಲೀಷನ್ ಮಾಡ್ಬೋದು. ಸೊ ಆ ಒಂದು ಪರ್ಪಸ್ಸಿಂದ URL ಅಲ್ಲಿ ನಾವು ಬಳಸ್ತಾ ಇದ್ದೀವಿ. ಮತ್ತು ಡೂ ಆ್ಯಂಡ್ ಅಂಡು ಆಪ್ಷನ್ಸ್ಗಳಲ್ಲಿ Ctrl+Z ಮತ್ತು Ctrl+Y ಆಪ್ಷನ್ಸ್ ಏನು ಬಳಸ್ತೀವಿ ಟೆಕ್ಸ್ಟ್ ಎಡಿಟರಲ್ಲಿ, ಅಲ್ಲೂ ಕೂಡ ನಾವು ಅಪ್ಲಿಕೇಶನ್ಸ್ ಆಫ್ ಡಿ ಕ್ಯೂ ಅಂದರೆ ಡಿ ಕ್ಯೂ
ಕಾನ್ಸೆಪ್ಟನ್ನು ಬಳಸ್ತಾ ಇದ್ವಿ. ಇನ್ನು ನೆಕ್ಸ್ಟ್ ನೋಡಿದ್ರೆ ಪಾಲಿಂಡ್ರಾಮ್ ಸ್ಟ್ರಿಂಗನ್ನು ಪಾಲಿಂಡ್ರಾಮ್ ಹೌದಾ ಅಲ್ಲ ಅಂತ ಚೆಕ್ ಮಾಡಲಿಕ್ಕೆ ನಾವು ಡಿ ಕ್ಯೂ ಆಪ್ರೇಷನ್ನ ಬಳಸ್ತಾ ಇದ್ವಿ. ಯಾಕಂದರೆ ಪಾಲಿಂಡ್ರೋಮ್ ಈಸ್ ನಥಿಂಗ್ ಬಟ್ ಸೇಮ್ ಸ್ಟ್ರಿಂಗು ನಾವು ರಿವರ್ಸ್ ಮಾಡಿದಾಗೂ ಸೇಮ್ ಹಾಗೆ ಉಳಿಯುವಂಥದ್ದು, ಚೇಂಜಸ್ ಆಗದೇ ಇರೋವಂಥದ್ದು. ಅಂಥ ಸಿಚುವೇಶನ್ಸಲ್ಲೂ ಕೂಡ ನಾವು ಡಬಲ್ ಎಂಡೆಡ್ ಕ್ಯೂ ಅನ್ನು ಬಳಸ್ತಾ ಇದ್ವಿ. ಸೊ ದೀಸ್ ಆರ್ ಆಲ್ ದ ಸಮ್ ಆಫ್ ದ ಲಿಟಲ್ ಅಪ್ಲಿಕೇಶನ್ಸ್ ರಿಗಾರ್ಡಿಂಗ್ ವಿತ್ ದ ಡಬಲ್ ಎಂಡೆಡ್ ಕ್ಯೂ ಆಗಿರುತ್ತೆ. ಇದು ಆಪರೇಷನ್ಸ್ ಆನ್ ಡಿ ಕ್ಯೂ. ಸೊ ಆಪರೇಷನ್ಸ್ ನಾವು ಕ್ಯೂ ಅಲ್ಲಿ ನೋಡಿದ್ವಿ, ನಂಬರ್ ಆಫ್ ಆಪ್ರೇಷನ್ಸು ಎನ್ ಕ್ಯೂ ಡಿ ಕ್ಯೂ ಈ ಥರ ಎಲ್ಲ. ಸೊ ಇವಾಗ ಡಬಲ್ ಎಂಡೆಡ್ ಕ್ಯೂ ಅಲ್ಲಿ ಯಾವೆಲ್ಲ ಆಪ್ರೇಷನ್ಸ್ ಇದೆ ಅಂದರೆ ಇನ್ಸರ್ಟ್ ಫ್ರಂಟ್, ಇನ್ಸರ್ಟ್ ರೇರ್, ಡಿಲೀಷನ್ ಫ್ರಂಟ್ ಮತ್ತು ಡಿಲೀಷನ್ ರೇರ್ ಅಂತ. ಬಿಕಾಸ್ ಇನ್ಸರ್ಷನ್ ನಾವು ಫ್ರಂಟ್ ಎಂಡಲ್ಲೂ ಮಾಡ್ಬೋದು, ರೇರ್ ಎಂಡಲ್ಲೂ ಮಾಡ್ಬೋದು. ದಟ್ಸ್ ವೈ ವಿ ಟೇಕನ್ ಟು ಆಪ್ರೇಷನ್, ಇನ್ಸರ್ಷನ್ ಫ್ರಂಟ್ ಆ್ಯಂಡ್ ಇನ್ಸರ್ಷನ್ ರೇರ್. ಡಿಲೀಷನ್ ಕೂಡ ಎರಡು ಎಂಡಲ್ಲಿ ಮಾಡ್ಬೋದು. ಹಾಗಾಗಿ ವಿ ಆರ್ ಸೀಯಿಂಗ್ ದ ಆಪ್ರೇಷನ್ ಡಿಲೀಷನ್ ಫ್ರಂಟ್ ಆ್ಯಂಡ್ ಡಿಲೀಷನ್ ರೇರ್. ಇನ್ಫಾರ್ಮೇಷನ್ನ ಫ್ರಂಟ್ ಎಂಡಿಂದ ಮಾಡ್ತಾ ಇದ್ರೆ ದಟ್ ಈಸ್ ಕಾಲ್ಡ್ ಇನ್ಸರ್ಟ್ ಫ್ರಂಟ್. ಇನ್ಫಾರ್ಮೇಷನ್ನ ನಾವು ಇನ್ಸರ್ಟ್ ರೇರ್ ಎಂಡಿಂದ ಮಾಡ್ತಾ ಇದ್ರೆ ದಟ್ ಈಸ್ ಕಾಲ್ಡ್ ಇನ್ಸರ್ಟ್ ರೇರ್ ಆಗಿರುತ್ತೆ. ನೆಕ್ಸ್ಟು ಡಿಲೀಷನ್ ಫ್ರಂಟ್ ಬಂದು ಇನ್ಫಾರ್ಮೇಷನ್ ನಾವು ಡಿಲೀಷನನ್ನು ಫ್ರಂಟ್ ಎಂಡಿಂದ ಮಾಡ್ತಾ ಇದ್ರೆ ವಿ ಆರ್ ಯೂಸಿಂಗ್ ಡಿಲೀಷನ್ ಫ್ರಂಟ್. ಆ್ಯಂಡ್ ರೇರ್ ಎಂಡಿಂದ ಡಿಲೀಷನ್ ಮಾಡ್ತಾ ಇದ್ರೆ ದಟ್ ಈಸ್ ಕಾಲ್ಡ್ ಡಿಲೀಷನ್ ರೇರ್ ಎಂಡ್ ಆಗಿರುತ್ತೆ. ಸೊ ದಿಸ್ ಆರ್ ದ ಸಮ್ ಆಫ್ ದ ಆಪ್ರೇಷನ್ಸ್ ರಿಲೇಟೆಡ್ ಟು ದ ಡಿ ಕ್ಯೂ ಆಪ್ರೇಷನ್ಸ್ ಆಗಿರುತ್ತೆ. ನೆಕ್ಸ್ಟ್ ಕಾನ್ಸೆಪ್ಟ್ ಬಂದು ಅಲ್ಗಾರಿದಮ್ ಟು ಚೆಕ್ ಪ್ಯಾಲಿಂಡ್ರೋಮ್ ಆರ್ ನಾಟ್ ಅಂತ. ಪ್ಯಾಲಿಂಡ್ರೋಮ್ ಹೌದಾ ಅಲ್ವಾ ಒಂದು ಕೊಟ್ಟಿರುವಂಥ ಸ್ಟ್ರಿಂಗನ್ನು ಅಂತ ಚೆಕ್ ಮಾಡಲಿಕ್ಕೆ ಅಲ್ಗಾರಿದಮನ್ನು ಕೊಟ್ಟಿದ್ದಾರೆ. ಸ್ಟೆಪ್ 1 ಬಂದು ಸ್ಟಾರ್ಟ್ ಟ್ರಾವರ್ಸಿಂಗ್ ಎ ಸ್ಟ್ರಿಂಗ್ ಮೇಡಮ್ ಅನ್ನೋ ಒಂದು ಸ್ಟ್ರಿಂಗನ್ನು ತೊಗೊಂಡಿದ್ದಾರೆ. ಅದನ್ನು ಲೆಫ್ಟ್ ಸೈಡಿಂದ ಏನು ಮಾಡ್ತಾ ಇದ್ದೀವಿ, ಟ್ರಾವರ್ಸ್ ಮಾಡ್ತಾ ಇದ್ದೀವಿ, ಅಂದರೆ ಚೆಕ್ ಮಾಡ್ತಾ ಇದ್ದೀವಿ. ತೊಗೊಂಡಂಥ ಸ್ಟ್ರಿಂಗು ನಾವು ರಿಮೂವ್ ಮಾಡಿದಾಗೂ ಕೂಡ, ರಿವರ್ಸ್ ಆರ್ಡರಲ್ಲಿ ರಿಮೂವ್ ಮಾಡಿದಾಗೂ ಕೂಡ ಸೇಮ್ ಸ್ಟ್ರಿಂಗು ಉಳಿಬೇಕು. ಮೇಡಮ್ ಅಂತ ತೊಗೊಂಡ್ರೆ ಔಟ್ಪುಟ್ ಕೂಡ ಮೇಡಮ್ ಅಂತಲೇ ಬಂದರೆ ರಿವರ್ಸ್ ಆರ್ಡರಲ್ಲಿ ನಾವು ಔಟ್ಪುಟ್ಟನ್ನು ತೆಗೆದಾಗ ಸೊ ಏನು ವ್ಯತ್ಯಾಸ ಆಗದೆ ಇನ್ಪುಟ್ ಆ್ಯಂಡ್ ಔಟ್ಪುಟ್ ಎರಡು ಸೇಮ್ ಇದೆ ಅಂದರೆ ಪ್ಯಾಲಿಂಡ್ರೋಮ್ ಆಗಿದೆ ಅಂತ. ಸೊ ಟ್ರಾವರ್ಸಿಂಗ್ ನಾವು ಮಾಡ್ತಾ ಇದ್ದೀವಿ ಸ್ಟೆಪ್ 1ಅಲ್ಲಿ. ಸ್ಟೆಪ್ 2 ಅಲ್ಲಿ ಇನ್ಸರ್ಟ್ ದ ಕ್ಯಾರೆಕ್ಟರ್ ಇನ್ ಡಿ ಕ್ಯೂ ಆಸ್ ನಾರ್ಮಲ್ ಕ್ಯೂ ಯೂಸಿಂಗ್ ಇನ್ಸರ್ಷನ್ ರೇರ್. ತಗೊಂಡಿರುವಂತಹ ಮೇಡಮ್ ಅನ್ನೋ ಸ್ಟ್ರಿಂಗನ್ನು ನಾವು ಒಂದು ಕ್ಯೂವನ್ನು ಕ್ರಿಯೇಟ್ ಮಾಡಿ M2 ಕ್ಯೂಗೆ ಇನ್ಸರ್ಷನನ್ನು ಇನ್ಸರ್ಟ್ ರೇರ್ ಎಂಡಿಂದ ಇನ್ಫಾರ್ಮೇಷನ್ನ ಇನ್ಸರ್ಟ್ ಮಾಡ್ತಾ ಹೋಗ್ತೀವಿ, ಫ್ರಂಟ್ ಎಂಡಿಂದ ಇನ್ಫಾರ್ಮೇಷನ್ನ ರಿಮೂವ್ ಮಾಡ್ತಾ ಹೋಗ್ತೀವಿ. ಇನ್ಸರ್ಷನ್ ಮಾಡಿದ್ದು ಒಂದು ಎಂಡಲ್ಲಿ, ಡಿಲೀಟ್ ಮಾಡ್ತಾ ಇದ್ದು ಇನ್ನೊಂದು ಎಂಡಲ್ಲಿ. ಸೊ ರಿಮೂವ್ ಮಾಡಿದಾಗ ಇನ್ಫಾರ್ಮೇಷನ್ ಏನಾಗುತ್ತೆ, ಸೇಮ್ ಉಳಿದ್ರೆ ಆವಾಗ ನಮಗೆ ಏನಾಗ್ತಾ ಇದೆ, ತಗೊಂಡಿರುವಂಥ ಸ್ಟ್ರಿಂಗು ಪ್ಯಾಲಿಂಡ್ರೋಮ್ ಅಂತ ಆಗ್ತಾ ಇದೆ. ಇದು ಸ್ಟೆಪ್ 4ಅಲ್ಲಿ ಏನಾಗ್ತದೆ, ಏನು ಹೇಳ್ತಿದ್ದಾರೆ ಅಂದರೆ ತಗೊಂಡಿರುವಂಥದ್ದು ಈ ಸ್ಟ್ರಿಂಗನ್ನು ಫ್ರಂಟ್ ಎಂಡಿಂದ ರಿಮೂವ್ ಮಾಡ್ತಾ ಇದ್ವಿ ಅಂತ. ಸೊ ದಿಸ್ ಈಸ್ ಅಬೌಟ್ ದ ಸ್ಟೆಪ್ 4 ಆಗಿರುತ್ತೆ. 5 ಬಂದು ವಿ ಆರ್ ಗೋಯಿಂಗ್ ಟು ಮ್ಯಾಚ್ ದೀಸ್ ಟು ರಿಮೂವ್ಡ್ ಕ್ಯಾರೆಕ್ಟರ್ಸ್. ನಾವೇನು ಕ್ಯಾರೆಕ್ಟರ್ಸ್ಗಳನ್ನು ರಿಮೂವ್ ಮಾಡಿರ್ತೀವಿ ಆ ಕ್ಯಾರೆಕ್ಟರ್ಸು ಮತ್ತು ತೊಗೊಂಡಿರುವಂತಹ ಇನ್ಪುಟ್ ಸ್ಟ್ರಿಂಗ್ ಏನಿರುತ್ತೆ ಔಟ್ಪುಟ್ ಸ್ಟ್ರಿಂಗ್ ರಿಮೂವ್ ಮಾಡಿದ್ಮೇಲೂ ಸೇಮ್ ಬರಬೇಕು. ಸ್ಟೆಪ್ 6 ಇಫ್ ದೇ ಆರ್ ಸೇಮ್, ನಾವು ತೊಗೊಂಡಿರುವಂಥ ಇನ್ಪುಟ್ ಮತ್ತು ಔಟ್ಪುಟ್ ಸ್ಟ್ರಿಂಗ್ ಸೇಮ್ ಬರ್ತಾ ಇದೆ ಅಂದರೆ ದೆನ್ ಓನ್ಲಿ ವಿ ಕ್ಯಾನ್ ಟೆಲ್ ದ ಗಿವನ್ ಸ್ಟ್ರಿಂಗ್ ಇಸ್ ದ ಪ್ಯಾಲಿಂಡ್ರೋಮ್. ಆವಾಗ ನಾವು ತೊಗೊಂಡಿರುವಂಥ ಸ್ಟ್ರಿಂಗ್ ಪ್ಯಾಲಿಂಡ್ರೋಮ್ ಹೌದು ಅಲ್ಲೋ ಅಂತೇಳಿ ಚೆಕ್ ಮಾಡಿ ಹೇಳಲಿಕ್ಕೆ ಸಾಧ್ಯ. ಸೊ ದಿಸ್ ಇಸ್ ಅ ಸಿಂಪಲ್ ಆಲ್ಗಾರಿದಮ್ ರಿಲೇಟೆಡ್ ಟು ದ string whether it is given string is palindrome or not ಆಗಿರುತ್ತೆ. Implementation on DQ using Python. DQ is also known as double-ended queue ಅಂತ ನಾನು ಆಲ್ರೆಡಿ ಹೇಳಿದ್ದೀನಿ. ಸೊ ಆಲ್ಸೋ DQ is also known as ordered linear list. DQನ ಹೇಗೆ ಡಬಲ್ ಎಂಡೆಡ್ ಲಿಸ್ಟ್ ಅಂತ ಕರಿತಿದ್ವೋ ಅದೇ ರೀತಿ DQನ ಆರ್ಡರ್ ಲೀನಿಯರ್ ಲಿಸ್ಟ್ ಅಂತ ಕೂಡ ಕರಿತಾ ಇದ್ವಿ. ಸಮ್ ಆಫ್ ದ ಅಡಿಷನಲ್ ಆಪರೇಷನ್ಸ್, ನಾವೇನು ಆಲ್ರೆಡಿ ಸಮ್ ಆಪರೇಷನ್ಸ್ ಅನ್ನು ನೋಡಿದ್ವಿ DQ ಅಲ್ಲಿ. Some other additional operations also there, which are those insert friend, insert rare, delete friend, delete rare ಅಲ್ಲಿವರೆಗೂ ನೋಡಿದ್ವಿ. ಇನ್ನು ಅಡಿಷನಲ್ ಆಪರೇಷನ್ಸ್ನ ನೋಡೋದಾದರೆ ಗೆಟ್ ಫ್ರೆಂಡ್, ಗೆಟ್ ರೇರ್, ಈಸ್ ಎಂಟಿ ಮತ್ತು ಈಸ್ ರೇರ್ ಅನ್ನೋ ಫಂಕ್ಷನ್ಸ್ಗಳು ಕೂಡ ಇದೆ ಅಂತ ಹೇಳಿ ಹೇಳ್ತಾರೆ. ನಾವು ಕ್ಯೂ ಫಾರ್ಮೇಷನಲ್ಲಿ ಆಲ್ಗಾರಿದಮ್ಸನ್ನು ನೋಡ್ತಾ ಹೋದ್ವು. ಇಲ್ಲೂ ಕೂಡ ಇಂಪ್ಲಿಮೆಂಟೇಷನ್ ಆಫ್ ಡಿ ಕ್ಯೂಗೆ ಆಲ್ಗಾರಿದಮ್ಸ್ನ ನೋಡ್ತಾ ಹೋಗ್ತೀವಿ. ಮೊದಲು ಡಿ ಕ್ಯೂನ ಪರ್ಫಾರ್ಮ್ ಮಾಡಬೇಕು ಅಂದರೆ ಒಂದು ಎಂಟಿ ಕ್ಯೂ ಬೇಕಾಗುತ್ತೆ. ಅದಕ್ಕೆ ಆಲ್ಗಾರಿದಮನ್ನು ನಾವು ಮೈ ಡಿ ಕ್ಯೂ ಇಸ್ ಈಕ್ವಲ್ ಟು ಲಿಸ್ಟ್ ಫಂಕ್ಷನ್, ಹೇಗೆ ನಾವು ಕ್ಯೂನ ಫಾರ್ಮ್ಯಾಟ್ ಮಾಡಿದ್ವು ಅದೇ ಥರ ಲಿಸ್ಟ್ ಫಂಕ್ಷನ್ನ ಬಳಸಿ ಒಂದು ಡಿ ಕ್ಯೂನ ಫಾರ್ಮೇಷನ್ ಮಾಡ್ತಾ ಇದ್ದೀವಿ. ನೆಕ್ಸ್ಟು ಇನ್ಫಾರ್ಮೇಷನ್ನ ಎಂಟರ್ ಮಾಡಲಿಕ್ಕೆ ಇನ್ಸರ್ಟ್ ಫ್ರಂಟನ್ನು ತೊಗೊಂಡ್ರೆ ಇನ್ಫಾರ್ಮೇಷನನ್ನು ಫ್ರಂಟ್ ಎಂಡಿಂದ ಇನ್ಸರ್ಟ್ ಮಾಡ್ತಾ ಇದ್ವಿ. DEF ಇನ್ಸರ್ಟ್ ಫ್ರಂಟ್ ಮೈ ಡಿ ಕ್ಯೂ ಎಲಿಮೆಂಟ್ ಅನ್ನೋ 2 ಪ್ಯಾರಾಮೀಟರ್ನ ಪಾಸ್ ಮಾಡಿದ್ವಿ. ಇನ್ಫಾರ್ಮೇಷನ್ ಯಾವ ಪೊಸಿಷನಲ್ಲಿ ಯಾವ ಕ್ಯೂಗೆ ಇನ್ಸರ್ಟ್ ಮಾಡಬೇಕು ಅನ್ನೋದಕ್ಕೋಸ್ಕರ ಮೈ ಡಿ ಕ್ಯೂ ಡಾಟ್ ಇನ್ಸರ್ಟ್ ನ ತಗೊಂಡಿದ್ದೀವಿ. ಇನ್ಸರ್ಷನ್ ಮಾಡಲಿಕ್ಕೆ 0 ಇಸ್ ಟೆಲ್ಸ್ ದಟ್ ವಿಚ್ ಕ್ಯೂ, ಯಾವ ಪೊಸಿಷನ್ಗೆ ಯಾವ ಎಲಿಮೆಂಟನ್ನು ಇನ್ಸರ್ಟ್ ಮಾಡಬೇಕು ಅನ್ನೋದನ್ನು ಸ್ಪೆಸಿಫೈ ಮಾಡ್ತಾ ಇದೆ. ಇನ್ನು ನೆಕ್ಸ್ಟ್ ಥರ್ಡ್ ಒನ್ ಬಂದು ಈಸ್ ಎಂಟಿ ಫಂಕ್ಷನ್ನು. ಇಲ್ಲಿ ಏನು ಮಾಡ್ತಾ ಇದ್ವಿ, ತಗೊಂಡಿರುವಂಥ ಕ್ಯೂ ಅಲ್ಲಿ ಎಲಿಮೆಂಟ್ಸ್ ಇದೆಯಾ ಇಲ್ವಾ ಅಂತೇಳಿ ಅದ್ರ ಪ್ರೆಸೆನ್ಸನ್ನು ಚೆಕ್ ಮಾಡಲಿಕ್ಕೆ ಈಸ್ ಎಂಟಿ ಫಂಕ್ಷನನ್ನು ತಗೊಳ್ತಾ ಇದ್ವಿ.
ಇದಿಷ್ಟು 3 ರಿಲೇಟೆಡ್ ಆಪರೇಷನ್ಸ್ ಆಗಿರುತ್ತೆ. ಯಾವುದ್ರದ್ದು DQ, ಡಿಲೀಷನ್, ರೇರ್. ಇನ್ಫಾರ್ಮೇಷನ್ ಏನು ನಾವು ಎಂಟಿ ಕ್ಯೂನ ಕ್ರಿಯೇಟ್ ಮಾಡಿ ಇನ್ಫಾರ್ಮೇಷನ್ ಇನ್ಸರ್ಟ್ ಮಾಡಿರ್ತೀವಿ. ಈಗ ಇನ್ಫಾರ್ಮೇಷನನ್ನು ಎರಡೂ ಸೈಡಿಂದ ಇನ್ಸರ್ಟ್ ಮಾಡ್ಬೋದು, ಎರಡೂ ಸೈಡಿಂದ ಡಿಲೀಟ್ ಮಾಡ್ಬೋದು, ಯಾವುದರಲ್ಲಿ ಡಬಲ್ ಎಂಡೆಡ್ ಕ್ಯೂ ಅಲ್ಲಿ. ಸೊ ಹಾಗಾಗಿ ಈಗ ನಾವು ಡಿಲೀಷನ್ ರೇರಿಂದ ಮಾಡೋದಾದರೆ ಇನ್ಫಾರ್ಮೇಷನ್ ಏನು ಕ್ಯೂ ಅಲ್ಲಿ ಇರುತ್ತೋ ಅದನ್ನು ರಿಮೂವ್ ಮಾಡಲಿಕ್ಕೆ ರೇರ್ ಎಂಡಿಂದ ಡಿಲೀಟ್ ಮಾಡ್ತೀವಿ ಅನ್ನೋದಾದರೆ ಅಲ್ಗಾರಿದಮ್ ಏನಾಗಿರುತ್ತೆ, DEF ಆಸ್ ಎ ಯೂಸರ್ ಡಿಫೈನ್ಡ್ ಕೀವರ್ಡ್ ಆಗಿದ್ದು, ಡಿಲೀಷನ್ ರೇರ್ ಅನ್ನೋದು ಫಂಕ್ಷನ್ ನೇಮ್ ಆಗಿದ್ರೆ ಯಾವ ಕ್ಯೂವಿಂದ ರಿಮೂವ್ ಮಾಡ್ತಾ ಇದ್ವಿ, ಮೈ DQ ಅನ್ನೋ ಕ್ಯೂವನ್ನು ಕ್ರಿಯೇಟ್ ಮಾಡಿದ್ವಲ್ಲ ಅದರಿಂದ ನಾವು ಏನು ಮಾಡ್ತಾ ಇದ್ವಿ, ಇನ್ಫಾರ್ಮೇಷನ್ನ ರಿಮೂವ್ ಮಾಡ್ತಾ ಇದ್ವಿ. ರಿಮೂವ್ ಮಾಡೋಕ್ಕೂ ಮುಂಚೆ ಆ ಕ್ಯೂವಲ್ಲಿ ಎಲಿಮೆಂಟ್ಸ್ ಇದೆಯಾ ಇಲ್ವಾ ಅಂತ ಚೆಕ್ ಮಾಡಲಿಕ್ಕೆ ಇಫ್ ನಾಟ್ ಈಸ್ ಎಂಟಿ ಫಂಕ್ಷನ್ನ ತೊಗೊಂಡಿದ್ದೀವಿ. ಇನ್ ಕೇಸ್ ಈ ಕಂಡೀಷನ್ ಟ್ರೂ ಆಯಿತು ಅಂತ ಅಂದರೆ ಅದೇನು ರಿಟರ್ನ್ ಮಾಡುತ್ತೆ, ರಿಟರ್ನ್ ಮೈ DQ ಇಸ್ ಪಾಪ್ ಟ್ರೂ ಆಯಿತು, ಈಸ್ ಎಂಟಿ ಟ್ರೂ ಆಯಿತು ಅಂದರೆ ಕ್ಯೂ ಈಸ್ ಎಂಟಿ ಅಂತ ರಿಟರ್ನ್ ಆಗುತ್ತೆ. ಇನ್ ಕೇಸ್ ಫಾಲ್ಸ್ ಆಯಿತು ಅಂದರೆ ಯಾವ ಎಲಿಮೆಂಟ್ಸ್ ಇರುತ್ತೋ ಆ ಲಾಸ್ಟ್ ಎಲಿಮೆಂಟ್ ಏನಾಗ್ತಾ ಹೋಗುತ್ತೆ, ರಿಮೂವ್ ಆಗ್ತಾ ಹೋಗುತ್ತೆ. ನೆಕ್ಸ್ಟ್ ಇಲ್ಲಿ ಡಿಲೀಷನ್ ಫ್ರಂಟ್ ಫಂಕ್ಷನ್ನು ಇನ್ಫಾರ್ಮೇಷನ್ ಸೇಮ್ ಆ್ಯಸ್ ನಾವು ಇಲ್ಲೂ ಕೂಡ ಇನ್ಫಾರ್ಮೇಷನ್ನ ಡಿಲೀಟ್ ಮಾಡ್ತೀವಿ ಬಟ್ ಆ್ಯಸ್ ಅ ಫ್ರಂಟ್ ಎಂಡಿಂದ ಡಿಲೀಟ್ ಮಾಡ್ತಾ ಇದ್ದೀವಿ. ದಟ್ ಈಸ್ ಕಾಲ್ಡ್ ಡಿಲೀಷನ್ ಫ್ರಂಟ್ ಫಂಕ್ಷನ್. ಇನ್ನು ಗೆಟ್ ಫಂಕ್ಷನ್ ಅಂತ ಬಂದರೆ ಟು ರೀಡ್ ವ್ಯಾಲ್ಯೂ ಫ್ರಮ್ ದ ಫ್ರಂಟ್ ಆಫ್ ದ DQ. ಇನ್ಫಾರ್ಮೇಷನ್ನ ನಾವಿಲ್ಲಿ ಯಾವುದೇ ರೀತಿ ರಿಮೂವ್ ಮಾಡ್ತಾ ಇಲ್ಲ, ಇನ್ಸರ್ಟ್ ಮಾಡ್ತಾ ಇಲ್ಲ. ಎಕ್ಸಿಸ್ಟ್ ಇರುವಂಥ ಕ್ಯೂ ಅಲ್ಲಿ ಯಾವೆಲ್ಲ ಎಲಿಮೆಂಟ್ಸ್ ಇದೆ ಅಥವಾ ವ್ಯಾಲ್ಯೂಸ್ ಇದೆಯೋ ಅದನ್ನು ರೀಡ್ ಮಾಡ್ತಾ ಇದ್ದೀವಿ ಫ್ರಮ್ ದ ಪೊಸಿಷನ್ ಆಫ್ ಫ್ರಂಟ್ ಎಂಡಿಂದ ರೀಡ್ ಮಾಡ್ತಾ ಇರೋದ್ರಿಂದ ನಾವಿಲ್ಲಿ ಗೆಟ್ ಫ್ರಂಟ್ ಫಂಕ್ಷನನ್ನು ತಗೊಂಡು ಬಳಸ್ತಾ ಇದ್ದೀವಿ. ಅದಕ್ಕೆ ಅಲ್ಗಾರಿದಮನ್ನು ನೀವು ನೋಡೋದಾದರೆ DEF ಗೆಟ್ ಫ್ರಂಟ್ ಮೈ DQ ಯಾವ್ದರಿಂದ ಇನ್ಫಾರ್ಮೇಷನ್ ರೀಡ್ ಮಾಡ್ತಾ ಇದ್ದೀವಿ ಅಂದರೆ ಮೈ DQ ಅನ್ನೋ ಕ್ಯೂವಿಂದ ಇನ್ಫಾರ್ಮೇಷನ್ನ ರೀಡ್ ಮಾಡ್ತಾ ಇದ್ದೀವಿ ಫ್ರಮ್ ದ ಫ್ರಂಟ್ ಎಂಡಿಂದ ರೀಡ್ ಮಾಡ್ತಿದ್ದೀವಿ. ನಾವು ಯಾವಾಗ ರೀಡ್ ಮಾಡ್ಲಿಕ್ಕೆ ಸಾಧ್ಯ, ಕ್ಯೂ ಅಲ್ಲಿ ಎಂಟಿ ಇಲ್ಲದೆ ಇದ್ದರೆ ಎಲಿಮೆಂಟ್ಸ್ ಇದ್ದಾಗ ಮಾತ್ರ ರೀಡ್ ಮಾಡ್ಲಿಕ್ಕೆ ಸಾಧ್ಯ. ಅದಕ್ಕನ್ನ ಚೆಕ್ ಮಾಡಲಿಕ್ಕೆ ಈಸ್ ಎಂಟಿ ಫಂಕ್ಷನ್ ತೊಗೊಂಡಿದ್ದೀವಿ. ಇನ್ ಕೇಸ್ ಈ ಕಂಡೀಷನ್ ಟ್ರೂ ಆಯಿತು ಅಂದರೆ ಕ್ಯೂ ಈಸ್ ಎಂಟಿ ಅಂತ ಪ್ರಿಂಟ್ ಆಗುತ್ತೆ. ಇನ್ ಕಂಡೀಷನ್ ಫಾಲ್ಸ್ ಆಯಿತು ಅಂದರೆ ಯಾವೆಲ್ಲ ಎಲಿಮೆಂಟ್ಸ್ ಇದೆಯೋ ಅದು ಫ್ರಂಟ್ ಎಂಡಿಂದ ಡಿಸ್ಪ್ಲೇ ಆಗ್ತಾ ಹೋಗುತ್ತೆ. ಸೊ ಇದಿಷ್ಟು ಗೆಟ್ ಫ್ರಂಟ್ ಫಂಕ್ಷನ್ ಆಗಿರುತ್ತೆ. ಗೆಟ್ ರೇರ್ ಫಂಕ್ಷನ್ ಆ್ಯಸ್ ಇಟ್ ಈಸ್ ನಾವು ಇನ್ಫಾರ್ಮೇಷನ್ನ ರೀಡ್ ಮಾಡಲಿಕ್ಕೆ ಬಳಸ್ತಾ ಇದ್ದೀವಿ. ಯಾವುದೇ ರೀತಿಯಾದ ಇನ್ಫಾರ್ಮೇಷನ್ನ ರಿಮೂವ್ ಮಾಡ್ತಾ ಇಲ್ಲ, ಡಿಲೀಟ್ ಮಾಡ್ತಾ ಇಲ್ಲ, ಇನ್ಸರ್ಟ್ ಮಾಡ್ತಾ ಇಲ್ಲ. ಬಟ್ ಎಲ್ಲಿಂದ ರೀಡ್ ಮಾಡ್ತಾ ಇದ್ದೀವಿ, ರೇರ್ ಎಂಡಿಂದ ರೀಡ್ ಮಾಡ್ತಾ ಇದ್ದೀವಿ. ಆ್ಯಸ್ ಸೇಮ್ ಆಸ್ ಗೆಟ್ ಫ್ರಂಟ್ ವಿ ಆರ್ ಯೂಸಿಂಗ್ ಗೆಟ್ ರೇರ್ ಫಂಕ್ಷನ್. ವಿ ಆರ್ ರೀಡಿಂಗ್ ದ ವ್ಯಾಲ್ಯೂಸ್ ಫ್ರಮ್ ದ ಕ್ಯೂ, ಮೈ DQ ಅನ್ನೋ ಕ್ಯೂವಿಂದ ರೀಡ್ ಮಾಡ್ತಾ ಇದ್ದೀವಿ. ಸೇಮ್ ಆಸ್ ಇನ್ಫಾರ್ಮೇಷನ್ ನಾವೇನು ಮಾಡ್ತಾ ಇದ್ದೀವಿ, ಎಂಟಿ ಇದೆಯಾ ಇಲ್ವಾ ಅಂತ ಚೆಕ್ ಮಾಡ್ತಿದ್ದೀವಿ. ಕ್ಯೂವು ಎಂಟಿ ಇದೆ ಅನ್ನೋದಾದರೆ DQ ಇಸ್ ಎಂಟಿ ಅಂತ ಪ್ರಿಂಟ್ ಆಗುತ್ತೆ. ಇನ್ ಕೇಸ್ ಎಂಟಿ ಇಲ್ಲ ಅಂದಾಗ ನಾವೇನು ಮಾಡ್ತೀವಿ, ವ್ಯಾಲ್ಯೂಸನ್ನು ರೇರ್ ಎಂಡಿಂದ ರೀಡ್ ಮಾಡ್ತಿರೋದ್ರಿಂದ ಲೆಂತ್ ಆಫ್ ದ DQ ಅಂದರೆ ಲೆಂತ್ ಆಫ್ ದ ಕ್ಯೂನ ನಾವು ತೊಗೊಳ್ತಾ ಇದ್ದೀವಿ. ಕ್ಯೂನ ತೊಗೊಂಡು 0-1 ಅಂದರೆ ಫ್ರಮ್ ದ ಬಿಗಿನಿಂಗ್ ಟು ದ ಎಂಡ್ ಏನಾಗುತ್ತೆ, ಇನ್ಫಾರ್ಮೇಷನು ಡಿಸ್ಪ್ಲೇ ಆಗಲಿಕ್ಕೆ ಇಲ್ಲಿ -1 ಅನ್ನೋದನ್ನು ತೊಗೊಂಡಿದ್ದೀವಿ. ಇದು ಏನು ಸ್ಪೆಸಿಫೈ ಮಾಡುತ್ತೆ ಅಂದರೆ ನಾವು ಲೆಂತ್ ಆಫ್ ದ ಫಂಕ್ಷನ್ 0ಇಂದ n-1 ತೊಗೊಂಡಾಗ ಈ ರೀತಿ ಸ್ಪೆಸಿಫೈ ಮಾಡ್ತಾ ಇದ್ದೀವಿ. ಸೊ ದಿಸ್ ಈಸ್ ಅಬೌಟ್ ಗೆಟ್ ರೇರ್ ಫಂಕ್ಷನ್ ಆಗಿರುತ್ತೆ. ಇದಿಷ್ಟಾಗಿತ್ತು ಸೆಕೆಂಡ್ PUC ಕಂಪ್ಯೂಟರ್ ಸೈನ್ಸ್ನ ಚಾಪ್ಟರ್ ನಂಬರ್ 4 ಕ್ಯೂ ರಿಲೇಟೆಡ್ ಚಾಪ್ಟ್ರು. ಸೊ ಐ ಹೋಪ್ ಎಲ್ರಿಗೂ ಅರ್ಥ ಆಗಿದೆ ಸೆಷನ್ ನಂಬರ್ 2 ಅಂತ ಹೇಳಿ. ಸುಮಾರಷ್ಟು ಜನ ವೀಡಿಯೋಸನ್ನು ನೋಡ್ತಾ ಇದ್ದೀರಾ, ಹೆಲ್ಪ್ಫುಲ್ ಆಗಿದೆ ಅಂತ ಭಾವಿಸ್ತೀನಿ. ಬಟ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನು ಮರ್ತಿದ್ರೆ ಸಬ್ಸ್ಕ್ರೈಬ್ ಮಾಡಿ, ಪ್ಲೀಸ್ ಒಂದು ಲೈಕ್ ಮಾಡಿ ಮತ್ತು ಕಮೆಂಟ್ ಮಾಡಿ, ಶೇರ್ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ಸ್ ಫಾರ್ ವಾಚಿಂಗ್.